ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯತ್ನಾಳ್ ವಿಜಯೇಂದ್ರ ಬಣದ ಲಿಂಗಾಯತ ವಾರ್ ಕೂಡ ಶುರುವಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಯತ್ನಾಳ್ ವಿಜಯೇಂದ್ರ ಬಣದ ಲಿಂಗಾಯತ ವಾರ್ ಕೂಡ ಈಗಾಗಲೇ ಶುರುವಾಗಿದೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಬಿಎಸ್ ಯಡಿಯೂರಪ್ಪ ಆಪ್ತರು. ಯಡಿಯೂರಪ್ಪ ಆಪ್ತರಿಂದ ರೆಬಲ್ ನಾಯಕರಿಗೆ ಕೌಂಟರ್ ಕೊಡೋ ಸಾಧ್ಯತೆ ಕೂಡ ಇದೆ. ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಪರ ಒಗ್ಗಟ್ಟನ್ನ ತೋರಿಸಲಿದ್ದಾರೆ ಆಪ್ತರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯತ್ನಾಳ್ ವಿಜಯೇಂದ್ರ ಬಣದ ಲಿಂಗಾಯತ ವಾರ್ ಕೂಡ ಶುರುವಾಗಿದೆ. ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಭೇಟಿ ನೀಡಿ ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಈಗಾಗಲೇ ಸರಣಿ ಸಭೆಗಳನ್ನ ಕೂಡ ಮಾಡಿದ್ರು. ಇದಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಬಣಬಡಿದಾಟದ ವಿಚಾರವಾಗಿ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಈಗಾಗಲೇ ಇದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಕೂಡ ಮಾಡಿದ್ರು. ಇದರ ಜೊತೆಗೆ ಇದೀಗ ಲಿಂಗಾಯತ ವಾರ್ ಕೂಡ ಶುರುವಾಗಿದೆ. ಅಂದ್ರೆ ಒಂದು ಕಡೆ ಯತ್ನಾಳ್ ಬಣ ಇದೆ, ಇನ್ನೊಂದು ಕಡೆ ಬಿವೈ ವಿಜಯೇಂದ್ರ ಅವರ ಬಣ ಕೂಡ ಇದೆ. ಇಬ್ರು ನಾಯಕರು ಕೂಡ ಲಿಂಗಾಯತರಾಗಿದ್ದಾರೆ. ಆದ್ರಿಂದ ಲಿಂಗಾಯತ ವಾರ್ ಕೂಡ ಈಗಾಗಲೇ ಶುರುವಾಗ್ತಾ ಇದೆ. ಇಂದು ವೀರಶೈವ ಮುಖಂಡರೊಂದಿಗೆ ಸರಣಿ ಸಭೆಯನ್ನ ನಡೆಸಲಾಗುವುದು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪೂರ್ವಭಾವಿ ಸಭೆಯನ್ನ ಮಾಡಲು ಎಂಪಿ ರೇಣುಕಾಚಾರ್ಯ ಈಗಾಗಲೇ ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ಸಭೆಯನ್ನ ಮಾಡಲು ರೇಣುಕಾಚಾರ್ಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇಂದು ತುಮಕೂರು ದಾಬಸ್ಪೇಟೆಯಲ್ಲಿ ವೀರಶೈವ ಮುಖಂಡರು ಸಭೆಯನ್ನ ನಡೆಸುವ ಸಾಧ್ಯತೆ ಕೂಡ ಇದೆ. ನಾಳೆ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಟೀಮ್ ಮೀಟಿಂಗ್ ಅನ್ನ ಕೂಡ ನಡೆಸಲಿದೆ. ಮಾರ್ಚ್ 8ರಂದು ಮೈಸೂರು ಬೆಂಗಳೂರಿನಲ್ಲಿ ಲಿಂಗಾಯತ ಸಭೆಯನ್ನ ಕೂಡ ನಡೆಸಲಾಗುತ್ತೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಇನ್ನು ಇಂದು ವೀರಶೈವ ಮುಖಂಡರೊಂದಿಗೆ ಇವತ್ತು ಸರಣಿ ಸಭೆಯನ್ನ ಕೂಡ ನಡೆಸುವ ಸಾಧ್ಯತೆ ಇದೆ. ಪೂರ್ವಭಾವಿ ಸಭೆಯನ್ನ ಮಾಡಲು ಎಂಪಿ ರೇಣುಕಾಚಾರ್ಯ ಅವರು ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ಸಭೆ ಮಾಡಲು ಈಗಾಗಲೇ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಲಿಂಗಾಯತ ಸಮುದಾಯಕ್ಕೆ ಬಿಎಸ್ ಯಡಿಯೂರಪ್ಪ ಒಬ್ಬರೇ ಲೀಡರ್ ಎಂದು ಎಂಪಿ ರೇಣುಕಾಚಾರ್ಯ ಹೇಳ್ತಿದ್ದಾರೆ. ರೇಣುಕಾಚಾರ್ಯ ಹೇಳಿಕೆಗೆ ಇದೀಗ ರೆಬಲ್ ಟೀಮ್ ಕೂಡ ಕಿಡಿಕಾರ್ತಾ ಇದೆ. ಲಿಂಗಾಯತ ಸಮಾವೇಶವನ್ನ ನಡೆಸಲು ಬಿಎಸ್ ಯಡಿಯೂರಪ್ಪ ಆಪ್ತ ಬಣ ಈಗಾಗಲೇ ಸಜ್ಜಾಗಿದೆ, ತಯಾರಿಯನ್ನ ನಡೆಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಲಿಂಗಾಯತರಿಗೆ ಸಮಾವೇಶಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಸಮುದಾಯ ಒಡೆಯುವ ಕೆಲಸವೆಂದು ಯತ್ನಾಳ್ ಬಣ ಕೂಡ ಈಗಾಗಲೇ ಕಿಡಿಕಾರ್ತಾ ಇದೆ. ಯತ್ನಾಳ್ ಅವರು ಕೂಡ ಕಿಡಿಕಾರಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಒಬ್ಬರೇ ಲೀಡರ್ ಎಂದು ರೇಣುಕಾಚಾರ್ಯ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಏನು ಯತ್ನಾಳ್ ಟೀಮ್ ಇತ್ತು, ಯತ್ನಾಳ್ ಟೀಮ್ನ ಕೆಲವು ನಾಯಕರು ಈ ವಿಚಾರವಾಗಿ ಕಿಡಿಕಾರಿದ್ರು, ಜೊತೆಗೆ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಲಿಂಗಾಯತ ಸಮಾವೇಶವನ್ನ ನಡೆಸಲು ಈಗಾಗಲೇ ಏನು ಎಂಪಿ ರೇಣುಕಾಚಾರ್ಯ ಟೀಮ್ ಇದೆ, ಅಂದ್ರೆ ಬಿವೈ ವಿಜಯೇಂದ್ರ ಅವರ ಟೀಮ್ ಏನಿದೆ ಅದು ಈಗಾಗಲೇ ಸಜ್ಜಾಗ್ತಾ ಇದೆ. ಸಕಲ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದೆ. ಯತ್ನಾಳ್ ಟೀಮ್ಗೆ ಒಂದು ಟಾಂಗ್ ಅನ್ನ ಕೊಡಬೇಕು ಎಂದು ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ.